ಸರ್, ವಿಶೇಷವಾಗಿ ನಾವು ಪ್ಲಾಸ್ಟಿಕ್ ಜಾಗೃತಿಯ ದೃಷ್ಟಿಯಿಂದ ಬುಕ್ಕೆ ಬದಲು ಅತಿಥಿಗಳಿಗೆ ಈ ರೀತಿಯ ನಮ್ಮದೇ ಕುಡ್ಲದ ಬ್ರ್ಯಾಂಡ್ ಮಂಗಳೂರು ಬಂಡೆ ಅಂತ ಹೇಳಿದ ಆನಂದ. ಹಾಗಾಗಿ ಅದನ್ನು ಕೊಡ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇವತ್ತು ನಮ್ಮವರೇ ಆಗಿರುವ ನಮ್ಮ ಈ ಒಂದು ಪ್ರೆಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾಗಿರುವ ಆನಂದ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಹಾಗೆ ನಮ್ಮೊಟ್ಟಿಗೆ ಆಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಜಿತೇಂದ್ರ ಅವರಿದ್ದಾರೆ. ಹಾಗೆ ಸತೀಶರವರ ಪ್ರೀತಿ ಇಟ್ಟು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಹಾಗೆ ಸ್ಥಾನಿಕ ಸಂಪರ್ಕ ರವೀಂದ್ರ ಶೆಟ್ಟಿ ಅವರು ಬಂದಿದ್ದಾರೆ. ಗಣೇಶ್ ಅವರಿದ್ದಾರೆ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಜನ ಕರ್ನಾಟಕದವರಿದ್ದರು, ಮಂಗಳೂರಿನವರಿದ್ದರು. ಅವರು ಇಲ್ಲಿ ಮಾತಾಡುವಾಗ ಅವರು ಮಂಗಳೂರಿನ ಬಗ್ಗೆ ಯಾವ ಗಲಾಟೆಯ ಬಗ್ಗೆ ಆಗಲಿ ಯಾವುದೋ ವಿಷಯ ಪ್ರಸ್ತಾವನೆ ಮಾಡಲಿಲ್ಲ. ಅವರು ಇಲ್ಲಿ ಎಜುಕೇಷನ್ ಬಗ್ಗೆ ಮಾತಾಡಿದರು. ಮಂಗಳೂರು ಇವತ್ತು ಶಿಕ್ಷಣಕ್ಕೆ ಮಣಿಪಾಲ ಬಗ್ಗೆ ಹೆಚ್ಚಿನ ಗೌರವ ಇದೆ. ಯಾಕಂದರೆ ನೀವು ಮಂಗಳೂರಿನ ಬಗ್ಗೆ ಗೌರವ ಇದೆ. ಅದನ್ನು ಉಳಿಸಿಕೊಳ್ಳುವುದನ್ನು ನಮ್ಮ ಸಾರ್ವಜನಿಕರು ಆಸ್ಟ್ರೇಲಿಯಾದಲ್ಲಿರುವ ಕೆಲಸದಲ್ಲಿರುವ ಆಸಿಫ್ ಅವರು ಭಾಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಯಾಕೆಂದರೆ ಈ ಹುಲಿವೇಷನ್ ನಮಗೆ ಎಲ್ಲ ಜಾತಿ ಧರ್ಮ ಮೀರಿ ನಿಂತ ಒಂದು ಹುಲಿವೇಷನ್ ನವರಾತ್ರಿ ತುಂಬ ಕರೆಗಳು ವಿದೇಶದಿಂದ ಕೂಡ ಅದರಲ್ಲೂ ಕೂಡ ಗಲ್ಫ್ ಮಂಗಳೂರಿನ ಮಟ್ಟಿಗೆ ಮಂಗಳೂರಿನ ಬಂದಿದ್ದಾರೆ. ಇನ್ನು ಕೆಲವರು ಮಿತ್ರರು ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಯ ಮೊತ್ತ ಕೂಡ ಹೆಚ್ಚು ಮಾಡೋದ್ರ ಬಗ್ಗೆ ನಾವು ಸಭೆಯನ್ನು ಮಾಡಿ ಬಗ್ಗೆ ತೀರ್ಮಾನ ಮಾಡಲಿಕ್ಕಿದೆ. ಮತ್ತೊಮ್ಮೆ ನಮ್ಮ ಪೊಲೀಸ್ ಆಯುಕ್ತರಾಗಿರುವ ಅಂದ ಮೇಲೆ ನಮಗೆ ಭಾಳಷ್ಟು ಮಾಡ್ಬೋದು ಎಂಬುದನ್ನು ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿಯಲ್ಲಿ ಒಂದು ಶಾಂತಿ ನಿಯಂತ್ರಿಸ್ಬೋದು ಅಂಥೇಳಿ ಅವರು ನಮ್ಮೆಲ್ಲರಿಗೂ ನಮ್ಮ ಜನತೆಗೆ ಒಂದು ತೋರಿಸಿ. ವಾಸ್ತವಿಕವಾಗಿ ಬ್ರ್ಯಾಂಡ್ ಮಂಗಳೂರಿನ ಬಗ್ಗೆ ಸವಿವರವಾದಂಥ ಮಾಹಿತಿಗಳನ್ನು ನೀಡಿದ್ದಾರೆ. ಈ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ನಮ್ಮ ಒಳಗೆ ನಾವು ಕೊಡ್ತಾ ಇರೋದ್ರಿಂದ ಅದು ನಿಷ್ಪಕ್ಷಪಾತವಾಗಿ ಇರಬೇಕು ಮತ್ತು ಪಾರದರ್ಶಕವಾಗಿ ಇರಬೇಕು ಅನ್ನೋ ನೆಲೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರನ್ನು ಮತ್ತೊಬ್ಬರು ಹೊರಗಿನ ಯಾರಾದರೂ ಉಪನ್ಯಾಸಕರು ಅಥವಾ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ತೀರ್ಪುಗಾರರಾಗಿ ಗುರುಪ್ರಸಾದ್ ಮತ್ತು ಹಿರಿಯ ಪತ್ರಕರ್ತರಾದಂಥ ಜಯದೀಪ್ ಇಬ್ಬರು ಹಿರಿಯ ಪತ್ರಕರ್ತರು ಮತ್ತು ಉಪನ್ಯಾಸಕರಾಗಿರುವಂಥವರು ಗುರುಪ್ರಸಾದ್ ಅವರು, ಹಾಗೆ DCP ಅವರು ಗೀತಾ ಕುಲಕರ್ಣಿ ಅವರು ಬಂದಿದ್ದಾರೆ, ಸಹಕಾರ ನೀಡಿದ್ದಾರೆ, ಉತ್ತಮವಾದಂಥ ತೀರ್ಪು ಕೊಟ್ಟಿದ್ದಾರೆ. ಬಂಧುಗಳೇ, ಜನರ ಮಧ್ಯೆ ಬೆರೆತು ಜನರನ್ನು ಅರಿತವನೇ ನೈಜ ಪತ್ರಕರ್ತನಾಗಲು ಸಾಧ್ಯ. ಎಳವೆಯಿಂದಲೇ ಸಾಮಾಜಿಕ ಕಾಳಜಿ ತುಡಿತವೇ ವಿಜಯ ಕೋಟ್ಯಾನ್ ಪಡೂರವರನ್ನು ಪತ್ರಿಕಾ ರಂಗಕ್ಕೆ ಸೆಳೆಯಿತು ಎನ್ನಬಹುದು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪತ್ರ ಶ್ರೀ ವಿಜಯ ಕೋಟ್ಯಾನ್ ಪಡು, ಹಿರಿಯ ವರದಿಗಾರರು ವಿಜಯ ಕರ್ನಾಟಕ. ನೀರು ಮಾರ್ಗ ಪಡು ಗೊಂಡಂತಿಲ ಗ್ರಾಮದ ಗೋಪಾಲ್ ಪೂಜಾರಿ ಮತ್ತು ಕಮಲ ದಂಪತಿಗಳ ಸುಪುತ್ರ ವಿಜಯ ಕೋಟ್ಯಾನ್ ಪಡು ಅವರು ಹೊಸ ದಿಗಂತ ಪತ್ರಿಕೆ ಮೂಲಕ ತಮ್ಮ ಪತ್ರಿಕೋದ್ಯಮ ಉದ್ಯೋಗ ವೃತ್ತಿ ಆರಂಭಿಸಿ ಕಳೆದ 23 ವರ್ಷಗಳಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಹಿರಿಯ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೇರ ನಿಷ್ಠುರವಾದ ಬರವಣಿಗೆಯೊಂದಿಗೆ ತನಿಖಾ ವರದಿಗಾರಿಕೆ, ಅಧ್ಯಯನ ವರದಿ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಸೌಹಾರ್ದತೆಯ ವರದಿಯ ಮೂಲಕ ಮನೆ ಮಾತಾದವರು. ಪತ್ರಿಕೋದ್ಯಮದ ಜೊತೆ ಯುವ ಸಂಘಟಕರಾಗಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಕೃಷಿ, ಕಂಬಳ, ಜನಪದ, ಸಾಂಸ್ಕೃತಿಕ ಕ್ಷೇತ್ರಗಳು ಇವರ ಆಸಕ್ತಿಯ ಕ್ಷೇತ್ರ. ಚೆನ್ನೈನ ರಾಜೀವ್ ಗಾಂಧಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೂತ್ ಡೆವಲಪ್ಮೆಂಟ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಯುವ ಮೇಳ, ದುಬೈಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ವಿಶೇಷ ಪ್ರತಿನಿಧಿ ವೇದಿಕೆ, ಮಂಗಳೂರು ತಾಲೂಕು ಘಟಕದ ಉಪಾಧ್ಯಕ್ಷರಾಗಿ ಧರ್ಮಸ್ಥಳ ಜನಜಾಗೃತಿ ವೇದಿಕೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಸಂಪನ್ಮೂಲಕರ ಸಂಘದ ಕಾರ್ಯದರ್ಶಿಯಾಗಿ, ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘದ ನಿರ್ದೇಶಕರು. ಮಾನವೀಯ, ನಿಷ್ಪಕ್ಷಪಾತ, ನೇರ, ನಿಷ್ಠುರ ಬರವಣಿಗೆ ಹಾಗೂ ಆಡಳಿತ ವೈಫಲ್ಯ ಎತ್ತಿ ಹಿಡಿಯುವ ವರದಿ ಮೂಲಕ ಗಮನ ಸೆಳೆದ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ 2019-20 ಸಾಲಿನ ಪಾಗೋ ಪ್ರಶಸ್ತಿ, ಪ್ರತಿಷ್ಠಿತ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿ ಲಭಿಸಿದೆ. 2022ರಲ್ಲಿ ಕಲಬುರಗಿಯಲ್ಲಿ ನಡೆದ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ಡ್ರಗ್ಸ್ ಸಂಬಂಧಿತ ಇವರ ಅತ್ಯುತ್ತಮ ಸ್ಕೂಪ್ ವರದಿಗೆ BS ವೆಂಕಟರಾಮ್ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿದ ಸೇವೆಗೆ ಫಲ ಎಂಬಂತೆ ಸೈಬರ್ ಅಪರಾಧಗಳ ಬಗ್ಗೆ ಇವರು ಬಲೆಯೊಳಗೆ ಬುದ್ಧಿವಂತರು ವಿಶೇಷ ವರದಿಗೆ ರಾಜ್ಯ ಸರ್ಕಾರದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ನೀಡುವ ಪ್ರತಿಷ್ಠಿತ
ಅಭಿಮಾನಿ ದತ್ತಿ ಪ್ರಶಸ್ತಿ ಲಭಿಸಿದೆ. 2025ನೇ ಸಾಲಿನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಗೆ ಇವರು ವಿಜಯ ಕರ್ನಾಟಕದಲ್ಲಿ ಬರೆದ ಹುಲಿ ವೇಷಕ್ಕೆ ಖದರ್ ನೀಡಿದ ಆಸಿಫ್ ಸೌಹಾರ್ದತಾ ವರದಿ ಆಯ್ಕೆಯಾಗಿದ್ದು, ಈ ಸಂದರ್ಭದಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇವರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಇದ್ದೇನೆ. ಶ್ರೀನಿವಾಸ ನಾಯ್ಕ ಇಂದಾಜೆ ಅಧ್ಯಕ್ಷರು, ಜಿತೇಂದ್ರ ಕುಂದೇಶ್ವರ ಪ್ರಧಾನ ಕಾರ್ಯದರ್ಶಿ, ಪುಷ್ಪರಾಜ್ BN ಕೋಶಾಧಿಕಾರಿ ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ದಿನಾಂಕ 25/6/2025, ಸ್ಥಳ ಮಂಗಳೂರು. ಪಡುರವರ ಪತ್ರಕರ್ತರ ಅಲ್ಲದೆ ಬಹಳಷ್ಟು ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ. ಇವತ್ತು ಈ ವೇದಿಕೆ ನಮಗೆ ಸಾಕ್ಷಿಯಾಗಿದೆ. ಸೌಮ್ಯಶ್ರೀ ಅವರೊಂದಿಗೆ ದಾಂಪತ್ಯ ಜೀವನವನ್ನು ನಡೆಸುತ್ತಿರುವ ಇವರು ಚಾರ್ವಿ ಅಂಬರ್ ಮತ್ತು ರೇಯಾನ್ಸ್ ಅವರ ಮಗ ಇವರ ಜೊತೆ ಒಳ್ಳೆಯ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಕೃತಜ್ಞತೆಗಳು. ಮುಂದೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದಂಥವರು, ಇದಕ್ಕೆ ಒಂದು ಸಣ್ಣ ಬೆಳಕಿನ ಹಣತೆ ಹೇಗೆ ಕಾರಣ ಆಗ್ತದೋ ಹಾಗೆ ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಪತ್ರಿಕೋದ್ಯಮ ಒಂದು ಬೆಳಕು ಇದ್ದ ಹಾಗೆ ಅಂತೇಳಿ ಹೇಳಿದ್ದೀರಿ. ತಮ್ಮ ಮಾತುಗಳಿಗೆ ಕೃತಜ್ಞತೆಗಳು ಸರ್. ಮುಂದೆ ಪ್ರಶಸ್ತಿ ವಿಜೇತರಾದಂಥ ವಿಜಯ್ ಕೋಟ್ಯಾನವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಂಘದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಯಾವುದಾದ್ರು ಒಂದು ವಹಿಸುವಂಥವ್ರು ವೇದಿಕೆಯಲ್ಲಿ ಯಾವತ್ತೂ ಕೂತ್ಕೊಳ್ಳೋದಿಲ್ಲ. ಇವತ್ತು ಮಾತ್ರ ನಮ್ಮ ವರ್ಗಾವಣೆ ಆದಂಥ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರು ಬೀಳ್ಕೊಡುಗೆ ಹಾಕೊಂಡಂಥ ಸಂದರ್ಭದಲ್ಲಿ, ಆದರೆ ಹೋಗುವಾಗ ನಾನೊಂದು ಕಡೆ ಹೋಗೋದಕ್ಕಿಂತ ಕೆಲವು ದಿನಗಳ ಮೊದಲು ಮಾತಾಡ್ತಾ ಇದ್ದಂತೆ. ಅಲ್ಲಿ ನಾನು ಸಹ ಆಗ ಯಾರು ಕುಟ್ಲದ DC ಅಂತ ಹೇಳಿದ್ದೆ, ಹೆಮ್ಮೆಯಿಂದ ಹೇಳಿದೆ ಅಂತೇಳಿ. ನಾಯಕರ ಸರ್, ಯಾಕೆಂದರೆ ಅಷ್ಟು ಹೆಮ್ಮೆಯಿಂದ ಹೇಳ್ತಾರೆ, ಆ ರೀತಿಯ ತಿಳಿಸಿದ್ದಾರೆ. ಇವತ್ತು ಪ್ರಥಮವಾಗಿ ನಮ್ಮ ಈ ಪ್ರೆಸ್ ಕ್ಲಬ್ಬಿಗೆ, ಈ ಪತ್ರಿಕಾ ಭವನಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ಎಲ್ಲ 3 ಸಂಘಟನೆ ವತಿಯಿಂದ ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅಧ್ಯಾಪಕರು ಮತ್ತು ಹಿರಿಯ ಪತ್ರಕರ್ತರು, ಪೂರ್ವ ಅಧ್ಯಕ್ಷರು ನಮ್ಮ ಸಂಘದ ಆನಂದ್ ಶೆಟ್ಟಿ ಅವರು ಗೌರವಿಸಿದ್ದಾರೆ. ಹಾಗೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ PB ಹರೀಶ್ ಅವರಿದ್ದಾರೆ, ನಮ್ಮ ಸಂಘದ ಅಧ್ಯಕ್ಷ. ಈಗ ತಾನೇ ಪ್ರಶಸ್ತಿ ಪ್ರದಾನ ಮಾಡಿದಂಥ ನಮ್ಮ ನೆಚ್ಚಿನ, ಕೆಲವೇ ದಿನಗಳಲ್ಲಿ ಮಂಗಳೂರಲ್ಲಿ ಛಾಪು ಮೂಡಿಸಿದಂಥ ನಮ್ಮ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರೇ, ಬಹುಶಃ ನನ್ನ ಪತ್ರಿಕೋದ್ಯೋಗದ ಗಾಡ್ ಫಾದರ್ಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. 3 ಸಂಘಗಳ ಅಧ್ಯಕ್ಷರಾದ PB ಹರೀಶ್ ಅವರೇ, ರಾಮಕೃಷ್ಣ ಸರ್ ಅವರು, ಅದೇ ರೀತಿ ಆನಂದ್ ಶೆಟ್ಟಿ ಅವರೇ, ಸಿನ್ನರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಜಿತೇಂದ್ರ ಕುಂದೇಶ್ವರ್ ಅವರೇ, ಕಾದರ್ ಶಾ ಸರ್ ಅವರೇ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಸಂಸ್ಥೆಯ ಸ್ಥಾನೀಯ ಸಂಪಾದಕರಾದ ರವೀಂದ್ರ ಶೆಟ್ಟಿ ಸರ್. ಬಹುಶಃ ನಾನು ಇಲ್ಲಿ ಬಂದು ನಿಂತು ಮಾತಾಡಬೇಕಾದ್ರೆ, ಬಹುಶಃ ನಾನೊಬ್ಬ ಜರ್ನಲಿಸ್ಟ್ ಆಗಬೇಕಾದ್ರೆ ಈ ಹಂತಕ್ಕೆ ರೂಪಿಸಿದ ಅನೇಕ ಮಂದಿ ಇದ್ದಾರೆ. ಬಹುಶಃ ರೈಗಳು ಮಾತಾಡುವಾಗಲೇ ಇರ್ಬೋದು, ನನ್ನ ಹಿರಿಯರು, ಅದೇ ರೀತಿ ರವೀಂದ್ರ ಶೆಟ್ಟಿ ಸರ್, RC ಭಟ್ ಅವರು, ಆರಿಫ್ ಸರ್ ಅವರು, ರಾಮಣ್ಣ, ಮಹೇಶಣ್ಣ, ನಮ್ಮ ಆಫೀಸ್ನ ಸಿಬ್ಬಂದಿಗಳು, ಇವರನ್ನೆಲ್ಲ, ಅದು ಮಾತ್ರ ಅಲ್ಲ ಸತ್ಯಕ್ಕ, ಎಲ್ಲ ಒಬ್ಬರ ಇಲ್ಲಿ ಇದ್ದ ಎಲ್ಲರೂ, ಈಗ ಇವತ್ತು ಈ ವೇದಿಕೆ ಮುಂಭಾಗ ಯಾರೆಲ್ಲ ಇದ್ದಾರ ಅವರೆಲ್ಲ ನನ್ನ ಬೆಳೆಸಿದವರು. ಯಾಕಂದರೆ ಹಂತವಾಗಿ ನನ್ನನ್ನು, ನನ್ನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ನಿರ್ದೇಶನ ನೀಡಿದವರು ನನ್ನೆಲ್ಲ ವೆಲ್ವಿಷರ್ಗಳು. ಹೆಸರು ಹೇಳಿದರೆ ಎಲ್ಲರ ಹೆಸರು ಹೇಳಬೇಕಾದಿತ್ತು, ಆ ರೀತಿಯ ಕೊಡುಗೆ ನೀಡಿದವರು ಅಂತ ಹೇಳುತ್ತಾ, ನನ್ನ ಮಾವ ಬಂದಿದ್ದಾರೆ, ನನ್ನ ಮಿಸ್ಸಸ್ನ ತಂದೆ ಉಮನತ್ ಉಮನಸ್ ಅಂತ, ಸುವರ್ಣ ಅಂತ, ಅವರನ್ನು ಖಂಡಿಸ್ತಾ ಆದಮೇಲೆ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ. ಪ್ರೀತಿಯಿಂದ, ಅಭಿಮಾನದಿಂದ ಸ್ವೀಕಾರ ಮಾಡಿದ್ದೇನೆ. ಈ ಪ್ರಶಸ್ತಿ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕಾಗಿದೆ. ಬಹುಶಃ ಸೂಕ್ತ ವೇದಿಕೆ ಅಂತ ನಾನು ನಿರೂಪಿಸಿ ಹೇಳ್ತಾ ಇದ್ದೇನೆ.
ಬ್ರ್ಯಾಂಡ್ ಮ್ಯಾಂಗ್ಳೂರ್ ಈಗಾಗಲೇ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಬಗ್ಗೆ ಭಾರಿ ಚೆನ್ನಾಗಿ ಸಿಂಗರ್ ಹೇಳಿದ್ದಾರೆ, ಹೆಗ್ಗಳೆ ಹೇಳಿದ್ದಾರೆ. ಇದು ಕಾರ್ಯಕ್ರಮ ಹುಟ್ಕೊಂಡ ಬಗ್ಗೆ ಒಂದು ಅದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ಹೇಳ್ತಾ, ಬ್ರ್ಯಾಂಡ್ ಮ್ಯಾಂಗ್ಳೂರು ಇದೊಂದು ಆಗಬೇಕು ಅಂತ ನಾವೆಲ್ಲ ಪತ್ರಕರ್ತ ಕನಸ್ಕೊಂಡದ್ದು ನಿಜ. ಆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾನೊಂದು ವರದಿಗೆ ದೀಪಕ್ ರಾವ್ ಮರ್ಡರ್ ಆದಾಗ ಸುರತ್ಕಲ್ಗೆ ನಾನು ಹೋಗಿದ್ದೆ. ನಮ್ಮ ಕಮಿಷನರ್ ಸಾಹೇಬರು ಮಾತಾಡಿದ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಅಲ್ಲಿ ದೀಪಕ್ ರಾವ್ ಕ್ರಿಮಿನೇಷನ್ ಹೋಗ್ತಾ ಇತ್ತು. ಹೋಗುವಾಗ ಅದು ಇಕ್ಕಟ್ಟಾದ ದಾರಿ, ನಾವೆಲ್ಲ ಪತ್ರಕರ್ತರು ಒಟ್ಟಿಗೆ ಹೋಗ್ತಾ ಇರುವಾಗ ಟಿ ವಿಯಲ್ಲಿ ಒಂದು ಸ್ಕಾಲ್ ಬರ್ತಾ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ. ಬೇರೆ ಬೇರೆ ಸ್ಕಾಲ್ ಇತ್ತು, ಒಂದು ಸ್ಕಾಲ್ ಮಾತ್ರ ನಿಮ್ಗೆ ಹೇಳ್ತೇನೆ. ಯಾಕೋ ಇದನ್ನು ನೋಡಿ ನನಗೆ ತುಂಬ ನೋವಾಯಿತು ಅದು ಆ ದಿನ. ಯಾಕಂದರೆ ಇಲ್ಲೇ ಜರ್ನಲಿಸ್ಟ್ ಮಾಡಿದ್ದಲ್ಲ, ಬೆಂಗಳೂರಲ್ಲಿ ಕೂತು ಮಂಗಳೂರು ಬಗ್ಗೆ ಯೋಚನೆ ಮಾಡಿಕೊಂಡು ಆ ಸ್ಕಾಲ್ ಕೊಟ್ಟಿದ್ದಾನೆ ಅಂತ ನಾನು ಯೋಚನೆ ಮಾಡ್ತೇನೆ. ಆಗ ನಿಜವಾಗಿ ದೀಪಕ್ ರಾವ್ ಇಲ್ಲಿ ಮನೆ ಆ ಸುತ್ತಮುತ್ತ ಸ್ವಲ್ಪ ಸೂಕ್ಷ್ಮ ಇದ್ದದ್ದು ನಿಜ, ಆದರೆ ಇಡೀ ಮಂಗಳೂರು ವಾಸ್ತವತೆಗೆ ಅವತ್ತು ಹೋಗಿತ್ತು. ಆದರೂ ಹೊರಗಿನಿಂದ ನೋಡುವಾಗ ಮಂಗಳೂರನ್ನು ಈ ರೀತಿ ಬಿಂಬಿಸುವ ಒಂದು ವರದಿ ಬರ್ತಾ ಇತ್ತು. ತಕ್ಷಣ ಒಂದು ವಾರದಲ್ಲೇ ಪತ್ರಕರ್ತರ ಸಂಘದ ಸಭೆ ಇತ್ತು. ಆಗ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆ, ಸರ್ ನಮ್ಮ ಜವಾಬ್ದಾರಿಗಳು ತುಂಬ ಇದೆ. ಇವತ್ತು ಹೊರ ಜಿಲ್ಲೆಯಿಂದ ಮಂಗಳೂರನ್ನು ನೋಡುವಾಗ ಏನಿದೆ, ನನ್ನೊಂದು ಭಯಾನಕ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಾದ ನಮ್ಮ ಜವಾಬ್ದಾರಿನೂ ಇದೆ. ದಯವಿಟ್ಟು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಚಾಲನೆಗೆ ತರಬೇಕಂತ ಹೇಳಿದಾಗ ಅಧ್ಯಕ್ಷರು ಈ ತಂಡ ಅದನ್ನು ಚಾಲನೆ ಕೊಟ್ಟಿದ್ದು. ಆಮೇಲೆ ಆಗಿನ ಸಿ ಎಮ್ ನಮ್ಮ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದರು. ಹೀಗಿರುವಾಗ ಮಹಾಸಭೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು, ಬ್ರ್ಯಾಂಡ್ ಮ್ಯಾಂಗ್ಳೂರ್ ಕಾರ್ಯಕ್ರಮ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಒಂದು ಪ್ರಶಸ್ತಿ ಮಾಡಿದರೆ ಹೇಗೆ ಅಂತ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು. ಅವರು ಮಾಧ್ಯಮ ಅಕಾಡೆಮಿ ಅವರಿಗೆ ಒಂದು 25,000 ಪ್ರಶಸ್ತಿ ಹಣ ಬಂದದ್ದನ್ನು ಇದಕ್ಕೆ ಕೊಟ್ಟು ಪ್ರತಿ ವರ್ಷ ಒಂದು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಪ್ರಶಸ್ತಿ ಕೊಡಬೇಕು ಅಂತ ಅವರು ಹೇಳಿ ಆ ಮೂಲಕ ಪ್ರಶಸ್ತಿ ಆರಂಭ ಆಯಿತು. ಅನೇಕ ಮಂದಿ ಪ್ರಶಸ್ತಿಯನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ. ಆದರೆ ನಾನು ಈ ಪ್ರಶಸ್ತಿಯನ್ನು ಎಷ್ಟು ಖುಷಿಯಿಂದ ಸ್ವೀಕರಿಸಿದ್ದೇನೆ ಬಂಧುಗಳೇ, ಅಷ್ಟೇ ನನಗೆ ನೋವು ಇದೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನೈಜ ಮಂಗಳೂರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಸೌಹಾರ್ದತೆಯ ಸ್ಟೋರಿ ಮಾಡುವುದು, ಮಾನವೀಯತೆಯ ಸ್ಟೋರಿ ಮಾಡುವುದು, ಈ ಮಂಗಳೂರಿನ ನೈಜತೆಯನ್ನು ಹೇಳುವುದು ಒಂದು ರೀತಿ ಭಯದಲ್ಲಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, 2-3 ನಿದರ್ಶನ ನಿಮ್ಮ ಎದುರು ನಾನು ಹಂಚಿಕೊಳ್ಳೇಬೇಕಾಗಿದೆ. ಎಲ್ಲ ಪತ್ರಕರ್ತ ಮಿತ್ರರು ಇದ್ದ ಕಾರಣ. ಹರೀಶ್ ರೈಗಳು ಒಂದು ಇಫ್ತಾರ್ ಕೂಟದಲ್ಲಿ ಒಂದು ಭಾಷಣ ಮಾಡ್ತಾರೆ. ಬಹುಶಃ ಅವರ ಇಡೀ ಭಾಷಣದ ಒಂದು 15 ನಿಮಿಷದ ಮಾತುಕತೆಯಲ್ಲಿ ಪ್ರತಿಯೊಂದು ಶಬ್ದಗಳು ಅದು ನನ್ನ ಅಭಿಪ್ರಾಯಕ್ಕೆ ಪೂರಕವಾಗಿತ್ತು. ತುಂಬ ಎಳೆಯಾಗಿ ಆ ಶಬ್ದಗಳನ್ನು ತುಂಬ ವೈರಲ್ ಆದ ಭಾಷಣ. ಆ ಭಾಷಣ ಒಂದು ವಾರದಲ್ಲೇ ಟೀಕೆಗೆ ಕಾರಣ ಆಯಿತು. ಆ ಭಾಷಣದಲ್ಲೂ ಟೀಕೆ ಹುಡುಕಲಿಕ್ಕೆ, ಅದರ ತಪ್ಪನ್ನು ಹುಡುಕಲಿಕ್ಕೆ ಆರಂಭ ಮಾಡಿದರು. ಇದಾದ್ಮೇಲೆ ನವೀನ್ ಡಿ ಪಾಟೀಲ್ ಅವರು ಇಲ್ಲಿ ಒಂದು ಅವರ ಕಾರ್ಯಕ್ರಮ ಬಂದಿದ್ರು. ಅವರು ಇಡೀ 1.5 ಗಂಟೆ ಸಂವಾದ ಆಯಿತು. ಒಂದು ತುಣುಕು ಇಟ್ಕೊಂಡು ಅವರು ಮಾತಾಡಿದನು, ಅದನ್ನು ಇಟ್ಕೊಂಡು ವೈರಲ್ ಮಾಡಲಿದ್ರು. ಅವರ ಅಂಥ ಕಲಾವಿದನ ಮಾತನ್ನು, ಅವರ ಕಲೆಗೆ ಗೌರವ ಕೊಡದೆ ಅದೇ ಒಂದು ತುಣುಕು ಇಟ್ಕೊಂಡು ಅವರ ತೇಜೋವಧೆ ಮಾಡುವಂಥ ಪ್ರಯತ್ನಗಳಾಯಿತು. ಸತ್ಯ. ಹಾಗೆ ಇದು 2 ನಿದರ್ಶನ. ಆದರೆ ನನ್ನ ವ್ಯಕ್ತಿಗತ ಜೀವನದಲ್ಲಿ ನನ್ನ ಅನುಭವಗಳನ್ನು 2 ಅನುಭವಗಳು ನಾನು ಹಂಚಿಕೊಳ್ಳಬೇಕಾಗಿದೆ ಬಂಧುಗಳೇ. ಶರತ್ ಮಡಿವಾಳ ಮರ್ಡರ್ ಆಗುತ್ತೆ. ಮರ್ಡರ್ ಆಗಿ ಕೆಲವು ದಿನದ ತನಕ ಆರೋಪಿಯ ಬಂಧನಕ್ಕೆ ಪೊಲೀಸರು ಆರೋಪಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ಶೋಧ ಕಾರ್ಯ ಆಗುತ್ತೆ. ಪೊಲೀಸರು ಹೊರಟು ಬರ್ತಾರೆ. ಬಂದು 1 ದಿನದ ನಂತರ 2ನೇ ದಿನ ಒಂದು ಸುದ್ದಿ ಆಗುತ್ತೆ. ಧರ್ಮಗ್ರಂಥಕ್ಕೆ ಅವಮಾನ ಆಗಿದೆ ಅಂತ ಒಂದು ಸುದ್ದಿ ಆಗುತ್ತೆ. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ವೈರಲ್ ಆಗಿ ಒಂದು ರೀತಿ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮಾಡುತ್ತೆ ಅದು ಘಟನೆ. ಆಗ ಎಲ್ಲಿ ತನಕ ಆಗುತ್ತೆ ಅಂದರೆ, ವುಡ್ಲ್ಯಾಂಡ್ಸಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. 1 ವಾರದಲ್ಲಿ ಆ ಧರ್ಮಗ್ರಂಥದ ಅವಮಾನ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಅಂತ. ಆ ಹೋರಾಟ ಯಾವ ಹಂತದ, ಆ ಪತ್ರಿಕಾಗೋಷ್ಠಿ ಹೇಗಿತ್ತು ಅಂದರೆ, ಸಾಮಾನ್ಯವಾಗಿ ಧರ್ಮಗ್ರಂಥಕ್ಕೆ ಅವಮಾನ ಆದಾಗ ಪ್ರತಿಯೊಬ್ಬರಿಗೂ ನೋವು ಆಗುತ್ತೆ, ಅದು ವಾಸ್ತವ. ಆ ಪತ್ರಿಕಾಗೋಷ್ಠಿಯಲ್ಲಿ ನಾನಿದ್ದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ಆ ಪ್ರಶ್ನೆಗೆ ಸಮರ್ಪಕ ಉತ್ತರ ಬರದ ಕಾರಣ ನನಗೆಲ್ಲೋ ಇದರಲ್ಲಿ ಸೂಕ್ಷ್ಮತೆ ಇದೆ ಅಂತ ತಿಳ್ಕೊಂಡೆ. ನೇರ ಆಫೀಸ್ಗೆ ಬರ್ತೇನೆ.
ಬಂದು ನಮ್ಮ ಬಂಟ್ವಾಳ ವರದಿಗಾರರಾದ ಹರೀಶ್ ಮಾಂಬಡಿ ಅವ್ರ ಹತ್ರ ತಕ್ಷಣ ನನಗೆ ಆ ಮನೆಯವರು ನಂಬರ್ ಬೇಕು ಅಂತ ಕೇಳ್ತಾರೆ. ನಂಬರ್ ಕೇಳಿ ಆ ಮನೆಯವ್ರ ಹತ್ರ ಪಾಪ ಹರೀಶ್ ಮಾಂಬಡಿ ಅವ್ರ ನಂಬರ್ ಇರಲಿಲ್ಲ, ಅವ್ರು ಬೇರೆ ಬೇರೆ ಮುಖಾಂತರ ಕಲೆಕ್ಟ್ ಮಾಡಿ ಆ ನಂಬರನ್ನು ಕೊಡ್ತಾರೆ. ಕೊಟ್ಟು ಅವ್ರ ಹತ್ರ ನಾನು ಮಾತಾಡ್ತೇನೆ. ಮಾತಾಡುವಾಗ ವಾಸ್ತವ ಏನು ಅಂತ ನನಗೆ ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಓದದ್ದು ನಿಜ, ಶೋಧ ಮಾಡಿದ್ದೂ ನಿಜ, ಧರ್ಮಗಂತ ಮುಟ್ಟಿದ್ದೂ ನಿಜ. ಆಮೇಲೆ ಹೊರಟು ಬಂದರು. ಆಗ ಅಧಿಕಾರಿ ಆಗಿದ್ದಾಗ ಅಧಿಕಾರಿಗೆ ಫೋನ್ ಮಾಡಿ ಕೇಳ್ತಾನೆ, ಜಿಲ್ಲೆಯ ಅಧಿಕಾರಿಗೆ ಫೋನ್ ಮಾಡಿದೆ, ಸರ್ ಹೀಗೆ ಧರ್ಮಗಂತೆಗೆ ಅವಮಾನ ಆಗಿದೆಯಾ, ಏನು ವಿಷಯ? ಅದಕ್ಕೆ ನೋಡಿ ವಿಜಯ್, ನಾವು ಶೋಧ ಮಾಡಿದ್ದು ನಿಜ, ಅಲ್ಲಿ ಏನಾಗಿದೆ ಅದನ್ನೆಲ್ಲ ದಾಖಲೆ ನಮ್ಮ ಹತ್ರ ಇದೆ, ಮತ್ತೇನು ನೀವು ಬರೀತೀರಿ ನೀವು ಬರೀರಿ ಖಡಕ್ಕಾಗಿ ಆನ್ಸರ್ ಕೊಡ್ತಾರೆ ಆ ಅಧಿಕಾರಿ. ಆಗ ನಾನು ಅವ್ರ ಹತ್ರ ಮನೆಯವ್ರದ್ದು ಮಾತಾಡೋವಾಗ ನನಗೆ ಬಂದದ್ದು ಎಲ್ಲವೂ ನಿಜ. ಹಾಗಾದ್ರೆ ನಾನು ಕೇಳ್ತೇನೆ, ಹಾಗಾದ್ರೆ ಆ ಧರ್ಮಗಂತ ಯಾಕೆ ಕೆಳಗೆ ಬಿತ್ತು ಅಂತ. ಅವರು ಪೊಲೀಸರು ಹೊರಟಾಗ ಅವರು ಇಟ್ಟದ್ದು ಸರಿಯಾಗದ ಕಾರಣ ಧರ್ಮಗಂತ ಕೆಳಗೆ ಬೀಳ್ತದೆ. ಬಿದ್ದು ಅದೇ ಮನೆಯವರು ಆ ಧರ್ಮಗಂತವನ್ನು ಮೇಲೆ ಇಡ್ತಾರೆ. ಮೇಲಿಟ್ಟು ಮರು ದಿವಸ ವಿಷಯ ಗೊತ್ತಾಗಿ ಒಬ್ಬ ವ್ಯಕ್ತಿ ಹೋಗ್ತಾನೆ, ಅದೇ ಗ್ರಂಥವನ್ನು ಕೆಳಗಿಟ್ಟು ಫೋಟೋ ತೆಗೆದು ಪೊಲೀಸರು ಧರ್ಮಗ್ರಂಥವನ್ನು ಬಿಸಾಡಿದ್ರು ಅಂತ ವರದಿ ಮಾಡ್ತಾನೆ. ಅದು ವೈರಲ್ ಆಗುತ್ತೆ. ಇದು ನನಗೆ ಗೊತ್ತಾಗಿ ಆ ವಾಸ್ತವವನ್ನು ನಾನು ಬರೀತೇನೆ. ಏನಂದರೆ ಘಟನೆ ಅಲ್ಲಿ ಹೆಡ್ಡಿಂಗ್ ಕೊಡ್ತೇನೆ, ಏನಂದರೆ ಧರ್ಮಗ್ರಂಥ ಮುಟ್ಟಿದ್ದು ನಿಜ ಬಿಸಾಡಿಲ್ಲ ಅಂತ. ಪೊಲೀಸರು ಧರ್ಮಗ್ರಂಥ ಮುಟ್ಟಿದ್ದು ನಿಜ ಬಿಸಾಡಿಲ್ಲ ಅಂತ. ಇದು ಮರುದಿವಸ ಅಷ್ಟೇ ಪ್ರಮಾಣದಲ್ಲಿ ಸಂಚಲನ ಆಗುತ್ತೆ. ಇಡೀ ಜಿಲ್ಲೆಯಲ್ಲಿ ವಾಸ್ತವದ ಗೊತ್ತಾಗುತ್ತೆ. ಯಾರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೊರಡ್ತಾರ ಆ ಪ್ರತಿಭಟನೆಗೆ ರದ್ದಾಗುತ್ತೆ. ಆ ದಿನ ವರದಿ ಮಾಡಿದ ದಿನ ನಾನು ಅನೇಕ ಸವಾಲು ಎದುರಿಸಬೇಕಾಯಿತು. ಹೊರದೇಶದಿಂದ ಕರೆ ಬಂತು, ನಮ್ಮ ಆಫೀಸ್ನ ಆಗಿನ ಸ್ಥಾನೀಯ ಸಂಪಾದಕರಿಗೆ ಕರೆ ಬಂತು, ನನಗೆ ವೈಯಕ್ತಿಕವಾಗಿ ಒಂದು 75 ಕಾಲ್ಗಳು ಬಂದವು. ಏನು ಬೇಕಾ, ಏನು ಇಚ್ಛೆ ಉಂಟ, ಮನ ಬಂದಂತೆ ಮಾತಾಡಿದರು. ನನ್ನ ಉದ್ದೇಶ ಇದೇ ಆಗಿತ್ತು, ವಾಸ್ತವವನ್ನು ವರದಿಯಲ್ಲಿ ಹೇಳಬೇಕು, ಜಿಲ್ಲೆಯಲ್ಲಿರುವ ಆ ಸೂಕ್ಷ್ಮ ಘಟನೆಯನ್ನು ವಾಸ್ತವವನ್ನು ಹೇಳಬೇಕಿತ್ತು, ಜಿಲ್ಲೆಯ ಶಾಂತಿ ಕದಡದಾಗಿ ನೋಡಬೇಕಿತ್ತು. ಹಾಗೆ ನಾನು ಆ ವರದಿ ಮಾಡಿದೆ. ನನಗೂ ಇವತ್ತಿಗೂ ಖುಷಿ ಇದೆ. ಅವತ್ತು ಒಂದು ವೇಳೆ ಆ ಪ್ರತಿಭಟನೆ ಆಗ್ತಿದ್ರೆ ಯಾವ ಹಂತಕ್ಕೆ NRCC ಗಲಾಟೆ ಆದದ್ದು, ಮತ್ತೆ ಯಾವ ಹಂತಕ್ಕೆ ಈ ಜಿಲ್ಲೆ ಹೋಗ್ತಿತ್ತು ನನಗೆ ಗೊತ್ತಿರಲಿಲ್ಲ. ಒಬ್ಬ ವರದಿಗಾರನಾಗಿ ಅಲ್ಲಿ ನನ್ನ ಪ್ರಜ್ಞೆಯನ್ನು ನಾನು ಮೆರೆದಿದ್ದೇನೆ. ನಂಬರ್ 1 ಇನ್ನೊಂದು ಘಟನೆ ನೋಡಿ. ಎಸ್, ನಾನು ಅವ್ರ ವೇದಿಕೆಯಲ್ಲಿರುವ ಕಾರಣ ನಾನು ಅದನ್ನು ಉಲ್ಲೇಖ ಮಾಡಲಿಲ್ಲ, ದಯವಿಟ್ಟು. ಇದು ಒಂದು ಘಟನೆ. ಅಂದರೆ ಈ ಸಮಾಜವನ್ನು ಈ ರೀತಿ ಸೌಹಾರ್ದತೆ ಬೇಕಾ ಬೇಡವಾ ಅಂತ ಇವತ್ತು ವರದಿಗಾರ. ಘಟನೆ 2 ಅದನ್ನು ಹೇಳಬೇಕಾಗಿದೆ. ಮೊನ್ನೆ ಬೆರಳಘಟ್ಟೆ ಒಂದು ದೊಡ್ಡ ಘಟನೆ ಆಯಿತು. ತಾಯಿ ತನ್ನ 2 ಮಕ್ಕಳು ಅಲ್ಲಿ ಇಟ್ಕೊಂಡು ಜೀವನ್ಮರ ಹೋರಾಟದಲ್ಲಿರುವಾಗ ನಾನು 9:30 ಗಂಟೆಗೆ ಅಲ್ಲಿಗೆ ಹೋಗ್ತೇನೆ. 3 ಗಂಟೆ ತನಕ ಅಲ್ಲಿ ಕಾರ್ಯಾಚರಣೆ ನೇರವಾಗಿ ನೋಡ್ತೇನೆ. ಇಡೀ ಘಟನೆ ನೋಡಿದಾಗ ನನಗೆ ಆ ಕಾರ್ಯಾಚರಣೆ ನನ್ನ ಕಣ್ಣು ತೆರೆಸಿತ್ತು. ಒಂದು ಜೀವವನ್ನು ಹೋರಾಟ ಮಾಡಲಿಕ್ಕೆ ಯಾವ ರೀತಿ ಹೋರಾಟ ಆಗಿದೆ. ಆ ಕಾರ್ಯಾಚರಣೆಯನ್ನು ಯಥಾವತ್ತಾಗಿ ಮಾನವೀಯತೆ ಮತ್ತು ಸೌಹಾರ್ದತೆಯ ದೃಷ್ಟಿಕೋನ ಇಟ್ಕೊಂಡು ಆ ಕಾರ್ಯಾಚರಣೆ ನಾನು ಬರೆದೆ. ಆ ಬರೆದು ಮರುದಿವಸ ಅದು ಸಹ ವೈರಲ್ ಆಯಿತು. ವೈರಲ್ ಆದಾಗ ನೋಡಿ, ಇಡೀ ಸ್ಟೋರಿ ನೋಡಿ, ಅಲ್ಲಿ ಸೌಹಾರ್ದ ಇತ್ತು, ಮಾನವೀಯತೆ ಇತ್ತು. ಅದು ಬಿಟ್ಟರೆ ಬೇರೆ ನಾನು ಉಲ್ಲೇಖ ಮಾಡಲಿಲ್ಲ. ಆದರೆ ಮರುದಿವಸ ನಮ್ಮ ಸ್ಥಾನೀಯ ಸಂಪಾದಕರ ಬಿ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ನನಗೆ ಕನಿಷ್ಠ ಬೆಳಗಿನಿಂದ ಸಂಜೆ ತನಕ ಒಂದು 75 ಕರೆಗಳು, ನಾನಾ ರೀತಿಯ ನನ್ನಲ್ಲಿ ಪ್ರಶ್ನೆಗಳು. ಅದನ್ನೆಲ್ಲ ರೆಕಾರ್ಡ್ ಮಾಡಿದರು. ವಾಟ್ಸಪ್ ಗ್ರೂಪಲ್ಲಿ ನನ್ನ ನಂಬರ್ ಹಾಕಿದ್ರು. ಆ ರೆಕಾರ್ಡನ್ನು ಗ್ರೂಪಲ್ಲಿ ಹಾಕಿ ಅದನ್ನು ವೈರಲ್ ಮಾಡಿದರು. ನನಗೆ ತುಂಬ ನೋವಾಯಿತು. ಅಂದರೆ ಒಬ್ಬ ವರದಿಗಾರ ತನ್ನನ್ನು ಕಂಡದ್ದನ್ನು ಬರೆಯುವ ಹಾಗೆ ನಮ್ಮ ಸೌಹಾರ್ದತೆಯನ್ನು, ಈ ಜಿಲ್ಲೆಯ ಸೂಕ್ಷ್ಮತೆಯನ್ನು, ಈ ಜಿಲ್ಲೆಯ ನೈಜತೆಯನ್ನು ಬರೀಬಾರ್ದ? ನಮ್ಮ ಪತ್ರಕರ್ತರನ್ನು ಈ ರೀತಿ ಕಟ್ಟಿ ಹಾಕುವ ಕೆಲಸ ಯಾಕೆ ಆಗ್ತಾ ಇದೆ? ನೈಜ ಮಂಗಳೂರನ್ನು ನಾವು ಹೇಳದೆ ಹೋದರೆ ಬಹುಶಃ ಇಂಥ ಶಕ್ತಿಗಳು ಮತ್ತಷ್ಟು ಜೋರಾಗ್ತಾರೆ. ನಾನು ಒಂದು ಅಪ್ರಿಷಿಯೇಷನ್ ಮಾಡಲೇಬೇಕು. ಆ ದಿನ ನನ್ನ ಬೆನ್ನ ನಿಂತದ್ದು ನನ್ನ ಸ್ಥಾನೀಯ ಸಂಪಾದಕರು, ನನ್ನ ವಿಜಯ ಕರ್ನಾಟಕ, ನನ್ನ ಆತ್ಮೀಯ ಪತ್ರಿಕಾ ಬಳಗ, ನನ್ನ ಊರಿನ ಬಂಧುಗಳು. ಯಾಕೆಂದರೆ ನೋಬಲ್ ಹೇಳ್ತಾ ಇದ್ದಾರೆ, ವಾಸ್ತವವನ್ನು ವರದಿ ಮಾಡುವಾಗ ಆ ವಾಸ್ತವದ ವರದಿಯನ್ನು ತಿಳಿಸ್ಕೊಂಡು ತನ್ನ ಮನದಾಗೆ ಈ ರೀತಿ ವೈರಲ್ ಮಾಡಿಕೊಂಡು ನಮ್ಮ ಒದಗೆ ಪ್ರಯತ್ನ ಪಡುವ ಕೆಲವು ಶಕ್ತಿಗಳಿವೆ. ನಿಮಗೆ ಸ್ಪಷ್ಟ ಉತ್ತರ ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದೇನೆ. ನೀವೇನ ನಿಮ್ಮ ಎಥಿಕ್ಸ್ ಇರ್ಬೋದು, ನಿಮ್ಮ ಏನೇ ಸಿದ್ಧಾಂತಗಳಿರ್ಬೋದು, ಆದರೆ
ಜರ್ನಲಿಸ್ಟ್ನ ಲೇಖನಿಯನ್ನು ಕಟ್ಟುವ ಕೆಲಸ ನೀವು ಮಾಡಬೇಡಿ, ನಮಗೆ ನಮ್ಮದೇ ಆದ ಶಕ್ತಿ ಇದೆ, ಅದನ್ನು ನಾವು ತೋರ್ಪಡಿಸಿ ಅಂತ ಹೇಳುತ್ತಾ ನನ್ನ ವಿಶೇಷವಾಗಿ ನಮ್ಮ ರಮೇಶ್ ಶೆಟ್ಟಿ ಅವರು ಹೇಳಿದರು, ವಿಜಯರಿಗೆ ಇದ್ದಾಳೆ ಟೆನ್ಷನ್ ಮಾಡ್ಕೋಚೆ ಇಡೀ ವರದಿ ಅಂತೂ ಏನು ಇದ್ದಾಲ ಅಂಚಿನ ಇಜ್ಜೆ ಇಲ್ಲಿ ತನಕ ಅಂದರೆ ನನ್ನ ಮಾವ ಇದ್ದಾರೆ, ಇಲ್ಲೇ ಇದ್ದಾರೆ. ಅವರು ನನ್ನ ಮಿಸ್ಸಸ್ ಹತ್ರ ಬೈದರು, ಅಂಚಿನೊಬ್ಬರು ಬರೆಯದಾಯ ಗೋಪುಣೆ ಒಬ್ಬರು ಅಗತ್ಯ ಉಂಟಾ ಅಂತ. ಯಾಕಂದರೆ ನಾವೆಲ್ಲ ಕೌಟುಂಬಿಕ ಸವಾಲನ್ನು ಎದುರಿಸ್ಕೊಂಡು ಇದನ್ನೆಲ್ಲ ಬರೆಸಬೇಕು. ಇದು ಆ ನೋವಿನಲ್ಲೇ ನಾನು ಎಷ್ಟು ಪ್ರಶಸ್ತಿಯನ್ನು ಖುಷಿಯಿಂದ ಸ್ವೀಕರಿಸಿದ್ದೇನೆ, ಅಷ್ಟೇ ನೋವಿನಲ್ಲೂ ಇದೆ. ದಯವಿಟ್ಟು ಇಲ್ಲೆಲ್ಲ ಬಂದವರು ಜಿ ಕೆ ಭಟ್ರು ಇರ್ಬೋದು, ದಿಲ್ದಾಜ್ ಜಾನ್ ಇರ್ಬೋದು, ಬಹುಶಃ ನನ್ನ ಎಲ್ಲ ಸ್ಟೋರಿಗಳ ಮೂಲಕರ್ತೃಗಳು ಅವರು. ಯಾಕಂದರೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ನಾನು ಎಲ್ಲರಿಗೂ ರಾಜೇಂದ್ರಣ್ಣ ಇರ್ಬೋದು, ನಮ್ಮ ಸಂಘದ ಅಧ್ಯಕ್ಷ ಜಯಂತರ, ನಾವು ಮಾಜಿ ಅಧ್ಯಕ್ಷರು ಇದ್ದಾರೆ, ಪ್ರಭಾಕರ್ ಸರ್, ಎಲ್ಲ ದಿವಾಕರ್ ಸರ್, ಬಂಡಲ್ಕರ್ ಸರ್, ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ಆತ್ಮೀಯ ಪತ್ರಕರ್ತಾರೆ. ಇನ್ನೊಂದು ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಉದ್ದೇಶ ಇಷ್ಟೇ, ನಾವು ಆರಂಭ ಮಾಡಿದ್ದು ಪತ್ರಕರ್ತರಾಗಿ ನಮಗೆ ದೊಡ್ಡ ಜವಾಬ್ದಾರಿ ಇದೆ. ಈ ಮಂಗಳೂರು ಈಗ ನಾನು ಎಷ್ಟೋ ಆಫೀಸರ್ ಬರುವಾಗ ಮಂಗಳೂರಿಗೆ ಅವ್ರದ್ದು ಕೇಳಲಿಕ್ಕೆ ಬಂದ ತಕ್ಷಣ ಸುಧೀರ್ ಕುಮಾರ್ ಸರ್ ಹತ್ರ ಈ ಸಲ ಕೇಳಲಿಲ್ಲ, ಯಾಕಂದರೆ ಮೊದಲೇ ಗೊತ್ತು ಸುಧೀರ್ ಕುಮಾರ್ ರೆಡ್ಡಿ ಸರ್ ಮಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರ ಹತ್ರ ಹೇಳ್ಕೊಂಡು ವಾಸ್ತವ ಮಂಗಳೂರನ್ನು ನಾನು ಅವರಿಗೆ ಮಾಡ್ತೇನೆ. ಅವ್ರು ರಿಟೈರ್ಡ್ ಆಗಿ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಅವ್ರ ಹತ್ರ ಕೇಳಲಿಕ್ಕೆ ಹೊಂಟು. ಈಗ ಅವರು ಬರುವಾಗ ಅವರಲ್ಲಿ ಏನು ಅನಿಸಿಕೆದೆಯಾ ಅದು ಹೊರ ಜಿಲ್ಲೆಯವರ ಅನಿಸಿಕೆ, ಅದು ಹೊರ ಜಿಲ್ಲೆಯವರು ಮಂಗಳೂರನ್ನು ಕಂಡ ಅನಿಸಿಕೆ. ಅವರು ಇಲ್ಲಿಂದ ಹೋಗುವಾಗ ಏನು ಅನಿಸಿಕೆ ಇದೆಯಾ ಅದು ನೈಜ ಮಂಗಳೂರು, ಅದು ನೈಜ ಮಂಗಳೂರು. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಈ ನೈಜ ಮಂಗಳೂರನ್ನು ಹೊರ ಜಿಲ್ಲೆಗೆ, ಹೊರ ಜಗತ್ತಿಗೆ ತೋರಿಸುವ ಕೆಲಸ ಆಗಬೇಕು ಅಂತ ಹೇಳುತ್ತಾ ನಮ್ಮೆಲ್ಲರ ಪತ್ರಕರ್ತರ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಬಂದಿದ್ದೀರಾ, ಮನ ತುಂಬಿದೆ. ನನ್ನ ನೋವನ್ನೆಲ್ಲ ಖಂಡಿತವಾಗಿ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೇನೆ. ಇದು ನನ್ನ ಒಬ್ಬರ ನೋವಲ್ಲ, ಪತ್ರಕರ್ತರ ಎಲ್ಲರ ನೋವು. ದಯವಿಟ್ಟು ನಮ್ಮ ಪತ್ರಕರ್ತರನ್ನು ಕಟ್ಟಿ ಹಾಕುವ ಕೆಲಸ ಯಾರೂ ಮಾಡಬೇಡಿ. ದಯವಿಟ್ಟು ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟುಬಿಡಿ. ನಮ್ಮ ಮಂಗಳೂರನ್ನು ತೋರಿಸುವ ಕೆಲಸ ಮತ್ತಷ್ಟು ಮುಂದಿನ ದಿನ ಮಾಡ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆ ಮೇಲೆ ಹಾಗೂ ಇಲ್ಲಿದ್ದಂಥ ಎಲ್ಲ ಸ್ನೇಹಿತರಿಗೆ ಸದ್ಯಕ್ಕಿದ್ದಂಥ ಸೊಸೈಟಿ ಏನಂದರೆ ಈ ಫೇಕ್ ನ್ಯೂಸ್, ಸೆನ್ಸೇಷನಲಿಸಮ್, ಅಲ್ಲೇನು ಒಂದು ವಿಷದ ಬೀಜ ನಾಟುವಂಥ ಇದೆಲ್ಲ ಇರುವಾಗ ನಾನು ಯಾವಾಗಲೂ ಎಲ್ಲರನ್ನೂ ಕೇಳ್ತಾ ಇರೋದು, ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ತಾ ಇರ್ತೇನೆ, ನೀವು ಧೈರ್ಯವಾಗಿ ಎಲ್ಲ ಬರೀಬೇಕು, ಯಾಕಿದು ಮಾಡಲ್ಲ ಅಂತ ಹೇಳಿ. ನೀವು ಮಾಡೋ ಕೆಲಸಕ್ಕೆ ಒಂದು ಪರ್ಪಸ್ ಇದ್ದರೆ ನಮಗೆಲ್ಲ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ನಿನ್ನೆ ಆಫೀಸಲ್ಲಿ ಕೂತಿದ್ದೇನೆ, ಇದ್ದಾಗ ಒಬ್ಬ ವಿಸಿಟರ್ ಬಂದಿದ್ದರು, ಒಬ್ಬ ಹುಡುಗಿ, ಮುಸ್ಲಿಂ ಹುಡುಗಿ ಬಂದಿದ್ದರು. ಏನಂತ ಕೇಳಿದ್ರೆ ಒಂದಿಷ್ಟು ಪೇಪರ್ಸ್ ಇದ್ದಾವೆ ಕಟ್ಟೆ ಕೈಯಲ್ಲಿ, ನನ್ನ ಹತ್ರ ಏನಾದ್ರು ಪೇಪರ್ ಬಂದರೆ ಓದೋ ಅಭ್ಯಾಸ ಇದೆ ನನಗೆ ಕೂಡ, ಏನಮ್ಮ ತೋರಿಸಿ ಒಂದೊಂದು ಅಂತ ಹೇಳಿ. ಅವ್ರ ಗಂಡನಿಗೆ ಯಾರೋ ಕೊಲೆ ಮಾಡಿದ್ದಾರೆ, ಒಂದು ಬ್ಯಾಚ್. ಅವರು ಕೊಲೆ ಮಾಡಿದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಮತ್ತು ಆಮೇಲೆ ಬೈಲ್ ಆಗುತ್ತೆ ಕೆಲವರಿಗೆ. ಆವಾಗ ನಮ್ಮವ್ರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಆಗಲ್ಲ ಫಾಲೋ ಅಪ್ ಮಾಡೋದು. ಬಟ್ ಅವರು ಒಬ್ಬರೇ ಬೈಲಾದವರೆಲ್ಲರಿಗೆ ಹೈಕೋರ್ಟಿಗೆ ಹೋಗಿ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಅರೆಸ್ಟ್ ಮಾಡಿಸ್ತಾರೆ. ಅಷ್ಟು ಆಗಿದೆಯೇ ಆಯಿತು. ಕೆಲವರು ಹೈಕೋರ್ಟಲ್ಲಿ ಬೇಲ್ ಮಾಡ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ತನಕ ಒಬ್ಬಳೇ ಹೋಗಿ ಫೈಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಪಾಪ ಅದು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿರ್ತಾರೆ. ಬಂದು ಆಮೇಲೆ ನಾವೇನು ಕೆಲಸ ಮಾಡಬೇಕು ಇದು ಮಾಡಪ್ಪ ಅಂತೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಅದು ನೋಡಿದ್ದಾಗ ನಮ್ಗೆ ಅನಿಸುತ್ತೆ ಎಷ್ಟು ತಲೆನೋವು ಯಾರಿಂದನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಕೂಡ ಯಾಕೆ ಈ ಹುಡುಗಿ ಈಗ ಹೋಗಿ ಪ್ರಯತ್ನ ಮಾಡ್ತಿದ್ದಲ್ಲ ಅಂತ ನೋಡಿದ್ದಾಗ ಶಿ ಹ್ಯಾಸ್ ಎ ಪರ್ಪಸ್ ಟು ಫೈಟ್ ಫಾರ್. ಇದೇ ನನ್ನ ಪರ್ಪಸ್ ಅಂದ್ಕೊಂಡು ಅವ್ರು ಫೈಟ್ ಮಾಡ್ತಿದ್ದಾಗ ಎಲ್ಲ ಧೈರ್ಯವೂ ಬರ್ತದೆ, ಯಾವುದಕ್ಕೂ ಹೆದರಲ್ಲ. ಕ್ಲಿಯರಾಗಿ ಕಾಣ್ತಾ ಇತ್ತು ಆ ಹುಡುಗಿಯನ್ನು ಕೂಡ ಜನ ಹೆದರಿಸ್ತಾ ಇದ್ದಾರೆ ಮಾಡಬೇಡ ಅಂತ ಹೇಳಿ. ಬಟ್ ಸ್ಟಿಲ್ ಇಲ್ಲ. ಅದೇ ರೀತಿಯಲ್ಲಿ ಜರ್ನಲಿಸಮ್ಗೆ ಏನು ಬೇಕು, ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್. ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ. ಭಾಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ, ಪ್ರಪಂಚದಲ್ಲಿದ್ದಾವೆ, ನಮ್ಮ ದೇಶದಲ್ಲಿದ್ದಾವೆ. ಉದಾಹರಣೆಗೆ ಈ ರಷ್ಯಾದಲ್ಲಿ ಒಬ್ಬ ರಿಪೋರ್ಟರ್ ಇದ್ದರು,
ಆ್ಯನಾ ಪೊಲಿಟಿಕೋಸ್ಕರ ಅಂತ. ಅಲ್ಲಿ ಆಗದಂಥ ಎಲ್ಲ ಅರಾಚಕಗಳ ಬಗ್ಗೆ, ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೆ ಇದ್ದರು. ಕರ್ಕೊಂಡು ಬಂದರು, ಜೈಲಿಗೆ ಹಾಕಿದ್ರು, ಟಾರ್ಚರ್ ಮಾಡಿದ್ರು. ಇಲ್ಲ, ಬಟ್ ಶಿ ಡಸಂಟ್ ರಿಲೆಂಟ್. ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ, ಯಾಕಂದರೆ ನಾನು ನಿಜ ಬರೀಬೇಕು, ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವ್ರ ಬಗ್ಗೆನೇ ತಿಳ್ಕೊಂಡು ಬರೀತಾ ಇರ್ತಾರೆ. ಕೊನೆಗೆ ಸಾಯಿಸಿಬಿಡ್ತಾರೆ. ಬಟ್ ಸ್ಟಿಲ್ ಅವ್ರು ಸಾಯಕ್ಕೆ ಮೊದಲು ಬರೆದಂಥ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನೆಲ್ಲವನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಂಥ ಆರ್ಟಿಕಲೇ ಇದೆ. ಅಲ್ಲೇಕೆ ಇದೆ, ನಮ್ಮಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ನಿಮಗೂ ಗೊತ್ತಿದೆ. ನಮ್ಮ ವಿರುದ್ಧ ಬರೆದವರು ನಮ್ಮ ಛತ್ತೀಸ್ಗಢಲ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವು ಪೊಲೀಸ್ ಅಟ್ರಾಸಿಟೀಸ್ ಅಲ್ಲಿ ನಡೆದಿರಬಹುದು. ಸೊ ಅದಕ್ಕೆ ವಿರುದ್ಧವಾಗಿ ಒಬ್ಬರು ಮಾಲಿನಿ ಸುಬ್ರಹ್ಮಣ್ಯಂ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನೀವೇನೇ ಮಾಡಿ ಬರೀತಾನೆ ಇರ್ತಾರೆ, ನಮ್ಮವ್ರಿಗೆ ಹೋಗಿ ಏನಾದ್ರು ಮಾಡಿರ್ತಾರೆ ಪೊಲೀಸರು, ಪ್ರಾಬ್ಲಮ್ಸ್ ಬರ್ತಾವೆ ಅಡ್ಮಿನಿಸ್ಟ್ರೇಷನ್. ಬಟ್ ಸ್ಟಿಲ್ ನೀವೇನು ಬೇಕಾದ್ರೂ ಮಾಡಿ, ನಾನು ಬರೆದವ್ರು ಬರೀತೇನೆ. ಮೈ ಪರ್ಪಸ್ ಈಸ್ ಮೈ ಸ್ಟೋರಿ, ಐ ವಿಲ್ ಗೋ ಆಫ್ಟರ್ ಇಟ್. ಈ ಪರ್ಪಸ್ಸನ್ನು ನಾವು ಇಟ್ಕೊಂಡಿದ್ರೆ ಆ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ. ಈ ಧೈರ್ಯದಿಂದ ರಿಪೋರ್ಟ್ ಮಾಡಬೇಕು ಪ್ರತಿಯೊಂದು ಯಾವುದೇ ಕೂಡ ಅಂತ ಹೇಳಿ ಒಂದಿತ್ತು. ಯಾಕಪ್ಪ ಧೈರ್ಯ ಇದ್ದರೆ ಸಾಕು ಅಂತೇಳಿ ಹೇಳ್ತಾ ಇದ್ದೆ ಎಲ್ಲರಿಗೆ. ಬಟ್ ಆದರೆ ಇಲ್ಲಿಗೆ ಬಂದಮೇಲೆ ಇನ್ನೊಂದು ಗೊತ್ತಾಗತ್ತೆ, ಎಸ್ಪೆಷಲಿ ವೇರ್ ದಿ ಕಮ್ಯುನಲ್ ಫ್ಯಾಬ್ರಿಕ್ ಈಸ್ ವೆರಿ ವೆರಿ ಸೆನ್ಸಿಟಿವ್. ಎಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅನುಮಾನದಿಂದ ನೋಡ್ತಾರೆ, ಎಲ್ಲಿ ನಿಜಗಿಂತ ಸುಳ್ಳು ಬೇಗ ಜಾಸ್ತಿ ಸರ್ಕ್ಯುಲೇಟ್ ಆಗುತ್ತೆ. ನಿಜ ಎಷ್ಟು ಜನಕ್ಕೆ ಹೋಗುತ್ತೆ, 100 ಜನಕ್ಕೆ ಹೋದರೆ ಸುಳ್ಳು 1000 ಜನಕ್ಕೆ ಹೋಗುತ್ತೆ. ನಿಜ 1 ಗಂಟೆಯಲ್ಲಿ ಟ್ರಾವೆಲ್ ಮಾಡಿದರೆ ಸುಳ್ಳು ಅರ್ಧ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ. ಇಲ್ಲ ಆಗೋದ್ರಲ್ಲಿ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ಅದಕ್ಕೆ ಆಪೋಸಿಟಾಗಿ ಇನ್ನೊಂದು ಸುಳ್ಳು ರೆಡಿಯಾಗಿ ಬರ್ತಾ ಇರ್ತದೆ. ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳಿ ಜನಕ್ಕೆ ಅರ್ಥ ಆಗಲ್ಲ. ಈ 98% 2% ಅಂತ ನೀವೇನು ಹೇಳ್ತಾ ಇದ್ದೀರಿ, ದಟ್ ಮೇ ಬಿ ಟ್ರೂ. ಬಟ್ ಆ 98% ಸಮಸ್ಯೆ ಇದೆ ಅಲ್ವಾ ಇವರ ಜನಕ್ಕೆ, ಈ 2%ಇಂದ ಆಗುವಂಥ ಸಮಸ್ಯೆ, ಇಟ್ ಹ್ಯಾಸ್ ಬಿಕಮ್ ಎ ಡಿಸೀಸ್. ಈ ಸಮಸ್ಯೆಯನ್ನು ಹೀಲ್ ಮಾಡಬೇಕಾದ್ರೆ ಯು ನೀಡ್ ಜರ್ನಲಿಸಮ್ ವಿಚ್ ಕ್ಯಾನ್ ಹೀಲ್ ಆ್ಯಂಡ್ ಇಟ್ ಕ್ಯಾನ್ ಡೂ ಥಿಂಗ್ಸ್. ಉದಾಹರಣೆಗೆ ಈ ರವಾಂಡಾದಲ್ಲಿ ಜಿನೋಸೈಡ್ ಆಗಿದೆ ಭಾಳಷ್ಟು ವರ್ಷಗಳ ಹಿಂದೆ. ಯಾವ ಸಮಾಜದವರು ಇನ್ನೊಂದು ಸಮಾಜದವ್ರ ಜೊತೆ ಮಾತಾಡಲ್ಲ, ಎಲ್ಲ ಡಿವೈಡ್ ಆಗಿಬಿಟ್ಟು ಸಪ್ರೇಟ್ ಆಗಿರ್ತಾರೆ. ಬಟ್ ಹೌ ಇಟ್ ಗಾಟ್ ಹೀಲ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಎಲ್ಲ ರೇಡಿಯೋ ಬ್ರಾಡ್ಕಾಸ್ಟ್ಸ್, ಮೀಡಿಯಾ ನ್ಯೂಸ್, ಇಯರ್ಸ್ ಟುಗೆದರ್ ಕಂಟಿನ್ಯೂಸ್ಲಿ ಪ್ರತಿ ದಿವಸ ಯಾವುದೇ ಕಾರಣಕ್ಕೆ ಮಿಸ್ ಆಗಲ್ಲ. ಯಾವ ರೇಡಿಯೋ ಬ್ರಾಡ್ಕಾಸ್ಟು ಕೂಡ ಮಿಸ್ ಆಗಲ್ಲ. ಪ್ರತಿಯೊಂದರಲ್ಲಿ ಕೂಡ ಅದರಲ್ಲಿದ್ದಂಥ ಒಳ್ಳೆಯತನ ಕೂಡ ಎತ್ತಿ ಹಿಡಿದು ತೋರಿಸಿ ನಿಧಾನಕ್ಕೆ ಅವರು ಕೂಡ ಒಳ್ಳೆಯವರೇ, ನಾವು ಒಳ್ಳೆಯವರೇ, ಆ ಕಳ್ಳರು ಯಾರಿದ್ದಾರೆ ಅವರನ್ನು ಸಪ್ರೇಟ್ ಮಾಡೋಕ್ಕಾಗಿದೆ ಅವರಿಂದ. ಸೊ ಅದೇ ಪ್ರಯತ್ನ ನಾವು ಇಲ್ಲಿ ಕೂಡ ಮಾಡಬಹುದು. ಮಾಡಬೇಕಾದ್ರೆ ಬೇಕಾಗಿತ್ತು ಆ ಧೈರ್ಯ, ಆ ಕಮಿಟ್ಮೆಂಟ್. ಇನ್ನೊಂದು, ಇಂಥ ಜಾಗದಲ್ಲಿ ನಮಗೆ ನಾರ್ಮಲಾಗಿ ರಿಪೋರ್ಟ್ ಮಾಡಬೇಕಾದ್ರೆ ಏನು ಬೇಕಾಗಿದೆ, ಜಾಸ್ತಿ ಗೊತ್ತಿಲ್ಲ ನಿಮ್ಮ ಕೆಲಸ ಬಗ್ಗೆ ನನಗೆ. ಬಟ್ ನನಗೆ ಅನಿಸೋದು ಸ್ಪೀಡಿಗಿಂತ ನಿಖರತೆ ಇಂಪಾರ್ಟೆಂಟ್. ಲೈಕ್ 1 ಸೆಕೆಂಡಲ್ಲಿ ಹೋಗಬೇಕು ನ್ಯೂಸ್. ಏನು ಹೇಳ್ಬಿಡ್ತೀವಿ, ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟು ಯಾವನ ಮೇಲೆ ಏನೋ ಹಾಕಿ ಯಾವುದು ಅನ್ಯಾಯ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗಬಾರ್ದು. ಸೊ ನಾವು ಬರೆಯೋ ನ್ಯೂಸ್ ವೆರ್ ಇಟ್ ಈಸ್ ಗೋಯಿಂಗ್ ಪರ್ಫೆಕ್ಟ್ಲಿ ಆರ್ ನಾಟ್, ಅದು ಇಂಪಾರ್ಟೆಂಟ್. ಅದಾಗಿದ ಮೇಲೆ ನನ್ನನ್ನು ಕೇಳಿದರೆ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ಯಾಲೆನ್ಸ್. ನಿಮಗೆ ಗೊತ್ತಿರ್ತದೆ ಸತ್ಯ ಯಾವುದಂತ ಹೇಳಿ ಕೆಲವು ಕಡೆ ಎಲ್ಲರಿಗೂ ಕೂಡ. ಬ್ಯಾಲೆನ್ಸ್ ಮಾಡಬೇಕನ್ನೋ ಉದ್ದೇಶದಿಂದ ನೀವು ವಿಕ್ಟಿಮ್ಗೆ, ಆರೋಪಿಗೆ ಒಂದು ಮಾಡೋಕ್ಕಾಗಲ್ಲ. ಕಳ್ಳ ಇದ್ದರೆ ಅವನು ಕಳ್ಳ, ಒಳ್ಳೆಯವನಿದ್ರೆ ಅಮಾಯಕ ಇದ್ದರೆ ಅಮಾಯಕ. ಬ್ಯಾಲೆನ್ಸ್ ಮಾಡಬೇಕಂತ ಇಬ್ಬರು ಒಂದಾಗಬೇಕಂದ್ರೆ ಆಗಲ್ಲ. ಇಲ್ಲಿ ನಿಮಗೆ ಪಕ್ಕಾ ಸಮಸ್ಯೆ ಬರ್ತದೆ 100%. whoever is reporting will get a problem because he is standing by the truth. ಎಲ್ಲರಿಗೂ ಗೊತ್ತಿದೆ. ನನ್ನ ಹತ್ರ ಬಂದವರು ಭಾಳಷ್ಟು ಜನ ಹೇಳ್ತಾರೆ ಕೂಡ, ಏನಂತ ನಾವೇನಾದ್ರು ಕ್ವಶನ್ ಮಾಡಿದರೆ ಇವರು ಫೋನ್ ಮಾಡಿ ಕೇಳ್ತಾರೆ. ಏನು ಕೇಳ್ತಾರೆ? ಧೈರ್ಯವಾಗಿ ನಿಜದ ಬಗ್ಗೆ ಮಾತಾಡ್ತಾ ಇರುವಾಗ ಯಾರು ಏನು ಕೇಳೋಕ್ಕಾಗಲ್ಲ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಎಲ್ಲೋ ಏನೋ ಅಟ್ರಾಸಿಟೀಸ್ ಆಗಿರ್ತವೆ, ಯಾರನ್ನೋ ಅಟ್ಯಾಕ್ ಮಾಡಿರ್ತಾರೆ, ಬಟ್ ಅದು ನಮ್ಮ ದೇಶ ಅಲ್ಲ, ನಮ್ಮ ಸ್ಟೇಟ್ ಅಂತೂ ಅಲ್ಲ. ನಮಗೆ ಅಷ್ಟು ಪವರ್ ಇದೆ, ಅಷ್ಟು ಪ್ರಯತ್ನ 100% ನಮ್ಮವರು ಮಾಡುವವರಿದ್ದಾರೆ. ಯಾರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಪೊಲೀಸರು ಕೂಡ ಇಲ್ಲಿದ್ದಾರೆ. ಎಲ್ಲ ನಡೆಯುವಾಗ ಇನ್ನೊಂದು ಸ್ವಲ್ಪ ಎಂಪತಿ,
ಯಾಕೆ ಆಗ್ತಾಯಿದೆ, ಯಾರಿಗೆ ಏನು ಕಷ್ಟ ಆಗ್ತಾಯಿದೆ, ಒಂದು ಸಮಸ್ಯೆ ಆದಾಗ. ಈ ಮೂರನೇದು ಒಂದು ಸ್ವಲ್ಪ ಎಂಪತಿ ಇಟ್ಕೊಂಡು ರಿಪೋರ್ಟಿಂಗ್ ಮಾಡಿದರೆ ಎಲ್ಲಿ ಕೂಡ ಯಾವ ಸಮಸ್ಯೆ ಕೂಡ ಬರೋದಿಲ್ಲ. ಮುಂದೆ ಏನಂದರೆ ಸೇಮ್ ನನ್ನ ಪರ್ಪಸ್ ಇದೆ, ನಾನು ಅದರ ಪ್ರಕಾರ ಮಾಡಬೇಕು ಹೋಗಬೇಕಂತ ಹೇಳಿ ಅಂದ್ಕೊಂಡಿದ್ದಾಗ ಯಾವುದು ಕೂಡ ಅಡ್ಡ ಬರಲ್ಲ. ಸೊ ಈ ಹೀಲಿಂಗ್ ಪ್ರಾಸೆಸ್ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ, ಏನು ಬ್ರ್ಯಾಂಡ್ ಮಂಗಳೂರು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇಟ್ ಈಸ್ ಆರ್ ಎ ಪ್ರಾಸೆಸ್ ಆಫ್ ಹೀಲಿಂಗ್ ಆಗಲೇಬೇಕು. ಬಟ್ ಈಸ್ ಇಟ್ ರಿಯಲಿ ಸಫಿಷಿಯೆಂಟ್? ಎರಡನೇದು ಹೇಳಿದ್ರೆ ಆಲ್ರೆಡಿ ನಮ್ಮದೇ ರಿಪೋರ್ಟರ್ಸ್ ನಮ್ಮ ಬಗ್ಗೆ ಕೇಳುವಾಗಲೇ ಏನಪ್ಪ ನಿಮ್ಮೂರು ಆಗಿದೆ, ಅದು ಯಾಕೆ? ಅವರು ಕೂಡ ನಾವು ಬರೆದಿದ್ದು ಓದೇ ನಮ್ಮ ಮೇಲೆ ಒಪಿನಿಯನ್ ಬರ್ತಾಯಿದೆ. ಮೊನ್ನೆ ನನ್ನ ಹತ್ರ ಯಾರೋ ಬಂದರು, ಇಷ್ಟು ನ್ಯೂಸೆನ್ಸ್ ಎಲ್ಲ ಯಾಕೆ ಆಗ್ತಾಯಿದೆ ಅಂತ ಕೇಳಿದರೆ, ಅವರೆಲ್ಲ ಗಲೀಜು ಮಾಡ್ತಿದ್ದಾಗ ಅದನ್ನು ನಾವು ಎತ್ತೆತ್ತಿ ತೋರಿಸಿದ್ರೆ ಎಲ್ಲ ಆಗೋದು, ನಾವು ಅದು ಇಗ್ನೋರ್ ಮಾಡಿಬಿಟ್ರೆ ಏನಾಗ್ತೈತಿ, ಏನಾಗಲ್ಲ ಅಂತ ಹೇಳಿ ಅಂತಾರೆ. ಬಟ್ ನೀವು ಯಾಕೆ ಇಗ್ನೋರ್ ಮಾಡಲ್ಲಂದ್ರೆ ಅವನು ಬರೀತಾನಲ್ಲ, ಅವನು ಬರೆದು ನಾವೇನೂ ಆಗಿಲ್ಲ ಅಂತ ಹೇಳಿ ಅನ್ಕೊಳ್ತಾನೆ. ಇಟ್ಸ್ ನಾಟ್ ದಟ್. ವೆನ್ ಯು ಹ್ಯಾವ್ ದಟ್ ರಿಯಲ್ ಪರ್ಪಸ್ ಇನ್ ಯುವರ್ ಮೈಂಡ್, ಹೋಗಲಿ ಏನಾಗತ್ತೆ, ಏನೂ ಆಗಲ್ಲ. ಯಾರೇನು ಅಂದ್ಕೊಂಡಿದ್ರೆ ಏನು, ಆ್ಯಸ್ ಲಾಂಗ್ ಆ್ಯಸ್ ಯು ಕ್ಯಾನ್ ಆನ್ಸರ್ ಯುವರ್ ಕಾನ್ಷಿಯನ್ಸ್. ನಾನು ನನ್ನ ಕಾನ್ಷಿಯನ್ಸ್ಗೆ ಸಮಾಧಾನ ಹೇಳಬೇಕು, ಬಾಕಿ ಯಾರಿಗೂ ಏನೂ ಹೇಳೋದು ಬೇಕಾಗಿಲ್ಲ ಅಂತ ಇದ್ದಾಗ ಎಲ್ಲಿ ಕೂಡ ಯಾವ ಸಮಸ್ಯೆಗಳು ಕೂಡ ಬರಲ್ಲ. ಈ ಸೊಸೈಟಿ ಕೂಡ ನಿಧಾನಕ್ಕೆ ಹೀಲ್ ಆಗ್ತಾ ಇರ್ತದೆ. ದೇರ್ ವಾಸ್ ಎ ಗ್ರೇಟ್ ಪೋಪ್ ಹೂ ಸ್ಟುಡ್ ಅಗೇನ್ಸ್ಟ್ ದಿಸ್ ಅಪಾರ್ಥೈಡ್. ಏನು ನೀವು ಇಷ್ಟು ಅರಾಜಕಗಳು ನಡೀತಾ ಇದ್ರು ಕೂಡ ನೀವು ಧೈರ್ಯವಾಗಿ ಮಾತಾಡ್ತಾ ಇದ್ದೀರಿ, ಅವರೆಲ್ಲ ನಿಮ್ಮನ್ನು ಎದುರಿಸ್ತಾ ಇದ್ರು, ಓಪನ್ ಆಗಿ ಸಾಯಿಸಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ನೀವು ಯಾವಾಗಲೂ ಸತ್ಯನೇ ಹೇಳ್ತಾ ಇದ್ದೀರಿ? ಅವ್ರು ಹೇಳ್ತಾರೆ ಈ ಯಾವುದು ಏನೇ ಆಗಿದ್ರು ಕೂಡ ಕೊನೆಗೆ ಬೆಳಕು ಬರಲೇಬೇಕು, ಬೆಳಕು ಬಂದಾಗ ಎಲ್ಲ ಕತ್ತಲು ಓಡೋಗುತ್ತೆ ಅಂತೇಳಿ ಹೇಳ್ತಾರೆ ಕ್ಲಿಯರಾಗಿ. ಇನ್ ಒನ್ ವೇ ದಟ್ ಲೈಟಿಂಗ್ ಇಸ್ ನಥಿಂಗ್ ಬಟ್ ಸನ್ರೈಸ್ ಆರ್ ವಾಟ್ ಎವರ್. ಆ ಬೆಳಕು ಜರ್ನಲಿಸಮ್. ಆ ಶಕ್ತಿ ನೀವು ಕೊಟ್ಟಿಲ್ಲ ಅಂದರೆ ಆ ಬೆಳಕು ಬರೋದಿಲ್ಲ, ಆ ಸಮಾಜ ಕತ್ತಲಲ್ಲೇ ಇದ್ಬಿಡ್ತದೆ, ಆ ವ್ಯಾಧಿಗೆ ಟ್ರೀಟ್ಮೆಂಟು ಸಿಗಲ್ಲ. ಆ 98% ಜನ 2% ಸಫರ್ ಆಗ್ತಾನೆ ಇರ್ತಾರೆ ಯಾವಾಗಲೂ ಕೂಡ. ಸೊ ಫಾರ್ ಯು ಟು ಬಿಕಮ್ ದಟ್ ಲೈಟ್ ಏನಾಗಬೇಕು? ಯು ಹ್ಯಾವ್ ಟು ಡೂ ಜರ್ನಲಿಸಮ್ ವಿತ್ ಎ ಹಾರ್ಟ್, ಕ್ವಶನ್ ವಿತ್ ಎ ಸ್ಪೈನ್, ರಿಪೋರ್ಟ್ ವಿತ್ ಕಾನ್ಷಿಯನ್ಸ್. ಈ ಮೂರು ಆದರೆ ಎಲ್ಲಿ ಕೂಡ ಯಾವ ಸಮಸ್ಯೆನೂ ಬರೋಲ್ಲ. ನನಗೆ ಗೊತ್ತಿತ್ತು. ನಮಗೇನಾದ್ರು ಸಮಸ್ಯೆ ಇದ್ದರೆ ನಾವು ಯಾವಾಗಲೂ ಇದ್ದೀವಿ ಇನ್ ಫೇರ್ ರಿಪೋರ್ಟಿಂಗ್. ಇದರಲ್ಲಿ ನಮ್ಮಲ್ಲೇ ಕೆಲವು ಮಿಸ್ಯೂಸ್ ಎಲಿಮೆಂಟ್ಸ್ ಇರ್ತವೆ, ಏನೇ ಇದ್ದರೆ ಅವರೆಲ್ಲ ಸೆಟ್ ಆಗ್ತಾರೆ ಎಲ್ಲರೂ ಕೂಡ. ನಿಜ, ಪ್ರಾಬ್ಲಮ್ ವಿತ್ ಟ್ರೂತ್ ಇಸ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಇಟ್ ಮೇ ಬಿ ಮ್ಯಾಟ್ರ್ ಆಫ್ ಟೈಮ್ ಆಲ್ವೇಸ್. ಅಷ್ಟೇ, ಸ್ವಲ್ಪ ಟೈಮ್ ಆಗ್ಬೋದು ಕೆಲವು ಸಲ. ನಿಜ, ಇದು ನಡೀತಾ ಇರ್ತದೆ. ಕೊನೆಗೆ ಇಷ್ಟೆಲ್ಲ ಆದಮೇಲೆ ಎಲ್ಲ ಗಲಾಟ ಗಲೀಜು ಗಜಿಬಿಜಿ ಏನೇ ಇದ್ದರೂ ಕೂಡ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಳಿದ್ದು ಇನ್ನೊಂದಿಷ್ಟು ಕೊಲೆಗಳಾಗ್ಬೋದು, ಏನೇ ಆಗ್ಬೋದು. ಬಟ್ ಕೊನೆಗೆ ಒಂದು ಇನ್ ಫ್ಯೂಚರ್ ಒಂದು 20 ವರ್ಷ 10-15 ವರ್ಷ ಆದಮೇಲೆ ಆದರೂ ಶಾಂತಿ ಬರಲೇಬೇಕು. ಇಟ್ ವಿಲ್ ಬಿ ಎ ಕಂಟಿನ್ಯೂಡ್ ಪೀಸ್. ಅದು ಬಂದಾಗ ನಮಗೇನಾಗಬೇಕು, ಆವಾಗ ತಿರುಗಿ ನೋಡಿದ್ದಾಗ ಯಾರಪ್ಪ ಈ ಶಾಂತಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದವರು, ಆ ದ್ವೇಷ ಅನ್ನುವಂಥ ಬೆಂಕಿಗೆ ತುಪ್ಪ ಹಾಕ್ತಿದ್ದಂಥವ್ರೆಲ್ಲರನ್ನು ಕೂಡ ಹೆದರಿಸ್ಬಿಟ್ಟು ಶಾಂತಿ ಅನ್ನೋ ಬೀಜಕ್ಕೆ ನೀರು ಯಾರು ಹಾಕಿದ್ದಾರೆ, ಯಾರು ತರಲಿಕ್ಕೆ ಹೇಳಿದ್ದಾರೆ ಅಂತ ತಿರುಗಿ ನೋಡಿದ್ದಾಗ ನಮಗೊಂದಿಷ್ಟು ರಿಪೋರ್ಟರ್ಸ್ ಕಾಣಿಸ್ಬೇಕು. ಅವರೇ ಮಾಡಿರಬೇಕು, ಇವರೇ ಬರೆದಿದ್ದಾರೆ, ಬೇರೆ ಯಾವುದೂ ರಿಕಾರ್ಡಲ್ಲಿ ಎಲ್ಲೂ ಇರಲ್ಲ, ಕಾಣಿಸೋದು ಇಲ್ಲ. ಓಕೆ, ಸೊ ಅದು ನಮಗೆ ಬೇಕಾಗುತ್ತೆ. ನಮ್ಮ ಹತ್ರ ಸದ್ಯಕ್ಕೆ ನಾವು ಕೇಳ್ತಾ ಇರೋದು, ವಿ ನೀಡ್ ಜರ್ನಲಿಸಮ್ ವಿತ್ ಟ್ರೂತ್ ಆ್ಯಂಡ್ ವಿತ್ ಹಾನೆಸ್ಟಿ. ಬೇಸಿಕಲಿ ವಿ ನೀಡ್ ಯು.